ಒಂದು ಬಾರಿ ಮಾಟಮಂತ್ರ ವಾಮಾಚಾರ ನಿಮ್ಮ ಮನೆಯ ಮೇಲೆ ಆಗಿದ್ದರೆ ವಿಪರೀತ ಕಷ್ಟ ತೊಂದರೆಗಳು ತಪ್ಪುವುದಿಲ್ಲ. ಆ ತೊಂದರೆಗಳು ಯಾವುದು, ಆ ಕಷ್ಟಗಳು ಏನು, ಅದಕ್ಕೆ ಪರಿಣಾಮಗಳು ಪರಿಹಾರಗಳು ಯಾವುದು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗಬೇಕು ಅಂದರೆ ಮೊದಲು ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರನ ತುಂಬ ಚೆನ್ನಾಗಿ ಹೇಳುತ್ತಾರೆ. ಗುರುಗಳು ಹೇಳಿರೋ ಪ್ರಕಾರ ವಾಮಾಚಾರ ಮಾಟ ಮಂತ್ರ ಮನೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿ ಬಿಡುತ್ತದೆ. ಅದನ್ನು ಪ್ರಾರಂಭಿಕ ಹಂತದಲ್ಲಿಯೇ ಕೊಂದು ಹಾಕಬೇಕು, ಇಲ್ಲದಿದ್ದರೆ ಅದು ನಿಮ್ಮನ್ನು ಕೊಂದು ಹಾಕುತ್ತದೆ. ಇದರ ಪರಿಣಾಮಗಳು ಏನು ಅಂತ ನೋಡೋಣ. ಕಾರಣವಿಲ್ಲದೆ ಕಲಹ ಆಗುವುದು. ಯಾವುದೇ ಗಂಭೀರ ಕಾರಣವಿಲ್ಲದಿದ್ದರೂ ಮನೆಯ ಸದಸ್ಯರು ನಡುವೆ ಸದಾ ಜಗಳ, ಅಸಮಾಧಾನ ಮತ್ತು ಮಾನಸಿಕ ನೆಮ್ಮದಿ ಭಂಗವಾಗುವುದು. ಎರಡನೆಯದು ಆರೋಗ್ಯದ ಸಮಸ್ಯೆ. ವೈದ್ಯಕೀಯ ತಪಾಸಣೆಯಲ್ಲಿ ಎಲ್ಲವೂ ಸರಿಯಿದ್ದರೂ ಮನೆಯವರಲ್ಲಿ ಯಾವುದಾದ್ರೂ ಒಂದು ಸುಸ್ತು, ತಲೆನೋವು, ದಣಿವು ಅಥವಾ ಒಬ್ಬರಾದ ನಂತರ ಮತ್ತೊಬ್ಬರಿಗೆ ಅನಾರೋಗ್ಯ ಕಾಡುವುದು, ಇವೆಲ್ಲವೂ ಆಗುತ್ತೆ. ಮೂರನೇದು ಆರ್ಥಿಕ ನಷ್ಟ. ಎಷ್ಟು ಸಂಪಾದಿಸಿದರೂ ಹಣ ಕೈಯಲ್ಲಿ ಉಳಿಯದೇ ಇರುವುದು. ವ್ಯಾಪಾರ ವ್ಯವಹಾರದಲ್ಲಿ ಸಡನ್ನಾಗಿ ನಷ್ಟ ಉಂಟಾಗುವುದು ಮತ್ತು ಸಾಲದ ಸುಳಿಯಲ್ಲಿ ಸಿಲುಕುವುದು. ನಾಲ್ಕನೇದು ದುಸ್ವಪ್ನಗಳು, ನಿದ್ರಾಹೀನತೆ, ಕೆಟ್ಟ ಕನಸುಗಳು, ನಿದ್ರೆ ಬರದೇ ಇರುವುದು, ಇವೆಲ್ಲವೂ ಆಗುತ್ತೆ. ಗಿಡ ಮರಗಳು ಮನೆಯಲ್ಲಿ ನೆಡುವುದರಿಂದ ಅದು ಒಣಗುತ್ತಿದ್ದರೆ, ತುಳಸಿ ಗಿಡ ಅಥವಾ ಇತರ ಅಲಂಕಾರಿಕ ಗಿಡಗಳು ಎಷ್ಟು ನೀರು ಹಾಕಿದ್ದರೂ ಇದು ಪದೇ ಪದೇ ಒಣಗುತ್ತಿದ್ದರೆ ವಾಮಾಚಾರ ನಿಮ್ಮ ಮನೆ ಮೇಲೆ ಆಗಿದೆ ಅಂತಲೇ ಸೂಚನೆ. ಈ ಮನೆ ವಾತಾವರಣವನ್ನು ಧನಾತ್ಮಕವಾಗಿ ಬದಲಾಯಿಸಲು ನಮ್ಮ ಹಿರಿಯರು ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ ಕೆಲವೊಂದು ಪರಿಹಾರಗಳು ಖಂಡಿತವಾಗಿಯೂ ಇದೆ. ಧನಾತ್ಮಕ ಶಕ್ತಿ ಹೆಚ್ಚಿಸುವ ಮನೆ ಮದ್ದುಗಳು. ಮೊದಲು ಕಲ್ಲುಪ್ಪಿನ ನೀರು. ವಾರಕ್ಕೆ 1-2 ಬಾರಿ ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒರೆಸಬೇಕು. ಧೂಪವನ್ನು ಹಾಕುವುದು. ಪ್ರತಿದಿನ ಸಂಜೆ ವೇಳೆ ಮನೆಯ ಮೂಲೆ ಮೂಲೆಗೂ ಸಾಂಬ್ರಾಣಿ, ಗುಗ್ಗುಳ ಅಥವಾ ಕರ್ಪೂರದ ಧೂಪವನ್ನು ಹಾಕುವುದರಿಂದ ಮನೆಯಲ್ಲಿ ಕೀಟಗಳು ನಾಶವಾಗುವುದಂತೆ ಮನೆಯಲ್ಲಿ ಸುಗಂಧ ಆವರಿಸುತ್ತದೆ, ಮನಸ್ಸಿಗೆ ಪ್ರಶಾಂತ ಸಿಗುತ್ತದೆ. ಗಂಗಾಜಲದ ಪ್ರೋಕ್ಷಣೆ. ಗೋಮೂತ್ರ ಅಥವಾ ಗಂಗಾಜಲಕ್ಕೆ ಸ್ವಲ್ಪ ಅರಿಶಿನ ಬೆರೆಸಿ ಮನೆಯ ಸುತ್ತ ಹಾಗೂ ಒಳಗಡೆ ಪ್ರೋಕ್ಷಣೆ ಮಾಡುವುದರಿಂದ ಶುದ್ಧವಾಗುತ್ತದೆ. ದೈವಿಕ ಮಂತ್ರಗಳನ್ನು ಪಠನೆ ಮಾಡಬೇಕು. ಕಾಲಭೈರವ ಅಥವಾ ಉಗ್ರ ನರಸಿಂಹನ ಸ್ತೋತ್ರವನ್ನು ನಕಾರಾತ್ಮಕ ಶಕ್ತಿಗಳ ನಿವಾರಣೆಗಾಗಿ ಶ್ರೀ ಕಾಲಭೈರೇಶ್ವರ ಅಥವಾ ನರಸಿಂಹದೇವರ ಆರಾಧನೆ ಶ್ರೇಷ್ಠವಾಗುತ್ತದೆ. ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ ಬಳಿಕ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೋಗಬೇಕು, ಮಾಟ ಮಂತ್ರಗಳ ನಿವಾರಣೆ ಆಗಬೇಕು ಅಂತಂದರೆ ಕೆಲವೊಂದು ನಿರ್ದಿಷ್ಟವಾದಂತಹ ಗೃಹ ರಕ್ಷಣಾ ಯಂತ್ರವನ್ನು ಮಂಜುನಾಥ ಗುರುಗಳು ಮಾಡಿಕೊಡುತ್ತಾರೆ. ಅವರಿಂದ ಕೇಳಿ ಪಡೆದುಕೊಳ್ಳಿ, ಬೇಗ ಒಳ್ಳೆಯದಾಗುತ್ತೆ.